ಸೃಷ್ಟಿಯಾಗುತ್ತಾ 4 ಡಿಸಿಎಂ ಹುದ್ದೆ. ಎಲ್ರಿಗೂ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಈಗಾಗಲೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತಿಮ ಅಂತ್ಯ ಸಿಕ್ಕಿರುವಂಥದ್ದು. ಸಿಎಂ ಹುದ್ದೆಗೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದಂತೆ ಡಿಸಿಎಂ ಆಗಿದ್ದ ಡಿಕೆಶಿ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ. ಇದೇ ಬೆನ್ನಲ್ಲೇ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಜೊತೆಗೆ 4 ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡೋಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಮುಖ್ಯವಾಗಿ 4 ಡಿಸಿಎಂ ಹುದ್ದೆಯನ್ನ ಜಾತಿ ಸೂತ್ರದಲ್ಲಿ ಹಂಚಿಕೆ ಮಾಡೋಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಆದರೆ ಅಂತಿಮವಾದಂತಹ ಲೆಕ್ಕಾಚಾರ ಇನ್ನೂ ಆಗಿಲ್ಲ. ಇವತ್ತು ಅಂದ್ರೆ ಶನಿವಾರ ಸಂಜೆ ನಡೆಯುವಂತಹ ಶಾಸಕರ ಸಭೆಯಲ್ಲಿ ಚರ್ಚೆ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಮುಖ್ಯವಾಗಿ ಜಾತಿ ಸೂತ್ರದ ಆಧಾರದ ಮೇಲೆ 4 ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡೋಕೆ ನಿರ್ಧಾರ ಮಾಡಲಾಗಿದ್ದು, ಅದರಂತೆ ಒಬಿಸಿ ಕೋಟಾದಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೊಡೋಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಲಿಂಗಾಯತದಲ್ಲಿ ಈಶ್ವರ ಖಂಡ್ರೆ ಹಾಗೂ ಎಂಬಿ ಪಾಟೀಲ್ ಅವರು ಪೈಪೋಟಿಯಲ್ಲಿದ್ದಾರೆ. ಮುಸ್ಲಿಂ ಕೋಟಾದಲ್ಲಿ ಜಮೀರ್ ಅಹಮದ್ ಖಾನ್ ಹಾಗೂ ಯುಟಿ ಖಾದರ್ ಅವರು ಪೈಪೋಟಿಯಲ್ಲಿದ್ದಾರೆ. ಇನ್ನು ದಲಿತ ಮೀಸಲಾತಿಯಲ್ಲಿ ದಲಿತ ಕೋಟಾದಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೂ ಜಿ ಪರಮೇಶ್ವರ್ ಅವರು ರೇಸ್ ನಲ್ಲಿ ಇರುವಂತದ್ದು. ಆದರೆ ಇವರಲ್ಲಿ ಯಾರಿಗೆ ಡಿಸಿಎಂ ಹುದ್ದೆಯನ್ನ ನೀಡೋಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂಬುದು ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಮುಂದಿನ ಲೋಕಸಭಾ ಚುನಾವಣೆ ಇರಬಹುದು ಅಥವಾ 2028ರಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆ ಇರಬಹುದು, ಅದಕ್ಕಿಂತ ಮುಂಚೆ ನಡೆಯುವಂತಹ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಎಲ್ಲ ಒಂದು ಆಯಾಮಗಳಲ್ಲಿ ಜಾತಿ ಸೂತ್ರವನ್ನ ಅಳವಡಿಸಿ 4 ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಿ ಹಂಚಿಕೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇದೊಂದು ಹೈಕಮಾಂಡ್ಗೆ ತಲೆನೋವಾಗಿದೆ, ಜೊತೆಗೆ ಸವಾಲಾಗಿ ಪರಿಣಮಿಸಿರುವಂತದ್ದು. ಹೀಗಾಗಿ ಯಾರಿಗೆ ಡಿಸಿಎಂ ಹುದ್ದೆಯನ್ನ ಕೊಡ್ತಾರೆ ಎಂಬುದು ಬಹಳಷ್ಟು ಮುಖ್ಯ ಆಗಿರುವಂತದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿರುವಾಗ ಡಿಕೆಶಿ ಅವರಿಗೆ ಮಾತ್ರ ಡಿಸಿಎಂ ಹುದ್ದೆಯನ್ನ ನೀಡಲಾಗಿತ್ತು, ಕೇವಲ 1 ಡಿಸಿಎಂ ಹುದ್ದೆಯನ್ನ ಮಾತ್ರ ಕೊಡಲಾಗಿತ್ತು. ಆದ್ರೆ ಇದೀಗ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ 4 ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಿ ಜಾತಿ ಸೂತ್ರದ ಆಧಾರದಲ್ಲಿ ಹಂಚಿಕೆ ಮಾಡಿ ಎಲ್ಲರ ಒಂದು ಭಿನ್ನಮತ ಇರಬಹುದು ಅಥವಾ ಇನ್ನು ಕೆಲವೊಂದು ಚಟುವಟಿಕೆಗಳನ್ನ ಅಲ್ಲಿ ಶ್ರಮಣ ಮಾಡುವಂತಹ ತಂತ್ರಗಾರಿಕೆ ಕೂಡ ಇಲ್ಲಿ ಇರುವಂತದ್ದು. ಹೀಗಾಗಿ ಯಾರಿಗೆ ಈ ಡಿಸಿಎಂ ಹುದ್ದೆ ಹೊಲಿಯುತ್ತೆ ಎಂಬುದು ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಇದು ಸದ್ಯದ ಅಪ್ಡೇಟ್. ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.